ಸಮಾರಂಭವನ್ನು ಉದ್ಘಾಟಿಸಿದಂಥ ಚಿತ್ತೂರು ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಕೆ ಶಿವಕ್ಷರಿಯವರೇ, ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂಥ ಆದರ್ಶಗಳನ್ನು ಕಂಡು 12ನೇ ಶತಮಾನದ ಬಹಳಷ್ಟು ಶರಣರು ಈ ಧರ್ಮವನ್ನು ಸ್ವೀಕರಿಸಿ ಈ ಧರ್ಮದಂತೆ ತಾವಷ್ಟೇ ನಡೆಯಲಿಲ್ಲ, ತಮ್ಮ ಬೆನ್ನ ಹಿಂದೆ ಬಂದಂಥ ಎಲ್ಲ ಜನರನ್ನ ಸನ್ಮಾನದ ಕಡೆಗೆ ಕರೆತರುವಂಥ ಕೆಲಸವನ್ನು ಮಾಡಿದರು. ಇದು ಬಹಳಷ್ಟು ಜನರಿಗೆ ಗೊತ್ತೇ ಇಲ್ಲ. ವೀರಶೈವ ಲಿಂಗಾಯತ ಅಂದಾಕ್ಷಣ ಕೇವಲ 12ನೇ ಶತಮಾನದ ನೆನಪುಗಳನ್ನಷ್ಟೇ ನೆನಪಿಸಿಕೊಳ್ಳುವಂಥ ಜನ ಬಹಳ ಜನ ಇದ್ದಾರೆ. ಆದರೆ ಅದಕ್ಕಿಂತ ಪೂರ್ವದಲ್ಲಿ ವೀರಶೈವ ಧರ್ಮ ಇತ್ತು. ವೀರಶೈವ ಧರ್ಮದ ಸಂವಿಧಾನ ಶಾಂತಿಯಲ್ಲಿ ಇತ್ತು ಅನ್ನುವಂಥದ್ದು ಬಹಳ ಜನರಿಗೆ ಗೊತ್ತಿಲ್ಲ. ಶ್ರೀಗಳವರು ಹೇಳಿ ಮಕ್ಕಳನ್ನು ಯಾವ ರೀತಿಯಾಗಿ ಬೆಳೆಸಬೇಕು ಅನ್ನೋದಕ್ಕೆ ಒಬ್ಬ ಸುಭಾಷಿತಕಾರ ಒಂದು ಮಾತನ್ನು ಹೇಳ್ತಾರೆ. ಪಂಚವರ್ಷಾಣಿ ಲಾಲಯೇ ದಶವರ್ಷಾಣಿ ತಾಳಯೇ ಪ್ರಾಪ್ತೇತು ಷೋಡಶ ವರ್ಷೆ ಪುತ್ರಂ ಮಿತ್ರಾವದಾಚರೇನ. ಹುಟ್ಟಿದಂಥ ಮಕ್ಕಳನ್ನು 5 ವರ್ಷದ ತನಕ ಊರಿನಂತೆ ಜೋಪಾನ ಮಾಡಬೇಕು. ಮಕ್ಕಳ ಮನಸ್ಸಿನ ಮೇಲೆ ಯಾವುದೇ ಕೆಟ್ಟ ಪರಿಣಾಮ ಆಗಲವರಂತೆ ಜಾಗರೂಕತೆಯಿಂದ ಬೆಳೆಸಬೇಕು. 5 ವರ್ಷ ದಾಟತೆ 10 ವರ್ಷ ತುಂಬುವುದರೊಳಗಾಗಿ ಹುಟ್ಟಿದಂಥ ಮಕ್ಕಳು ಏನಾದರೂ ತಪ್ಪು ಮಾಡಿದರೆ ಒಂದು ಪೆಟ್ಟನ್ನು ಕೊಟ್ಟಾದರೂ ಸರಿ ದಾರಿಗೆ ತರುವಂಥ ಕೆಲಸ ಮಾಡಬೇಕು. ಆದರೆ ಆ ಕೆಲಸ ಇವತ್ತು ಆಗಲಾರದಕ್ಕೆ ಎಷ್ಟೋ ಮಕ್ಕಳ ಜೀವನ ಹಳ್ಳ ಹಿಡಿದು ಹೊರಟಿರುವುದನ್ನು ಕಾಣುತ್ತೇವೆ. 10 ವರ್ಷ ದಾಟುತ್ತೆ, 16 ವರ್ಷ ಮೀರಿತೆ ಅಂದರೆ ನೀವೇ ಜನ್ಮ ಕೊಟ್ಟಂಥ ಮಕ್ಕಳಾಗಿದ್ರೂ ಕೂಡ ಆ ಸಂದರ್ಭದಲ್ಲಿ ಆ ಮಕ್ಕಳಿಗೆ ಹೊಡೆಯುವಂತಿಲ್ಲ, ಬೈಯುವಂತಿಲ್ಲ, ಕೇವಲ ಸಹೋದರನಂತೆ ಮೈನಡುವೆ ಮಾರ್ಗದರ್ಶನ ನೀಡುವಂಥ ಭಾವನೆ ಬೆಳೆಸಿಕೊಳ್ಬೇಕಂತ. 16 ವರ್ಷ ಮೀರಿದಾಗ ತಂದೆ ತಾಯಿಗಳಿಂದ ಎತ್ತರದಲ್ಲಿ ಮಕ್ಕಳು ಬೆಳೆದಿರ್ತಾರೆ. ಒಂದು ಹಿತೋಕ್ತಿ ಮಾತನ್ನು ಹೇಳಿದಾಗ ಆ ಮಾತನ್ನು ಮಕ್ಕಳು ಕೇಳಬೇಕು. ಆದರೆ ಎಷ್ಟೋ ಜನ ತಂದೆ ತಾಯಿಗಳ ಹಿತವಾದಂಥ ಮಾತನ್ನು ಕೂಡ ಮೀರಿ ಹೆತ್ತ ತಂದೆ ತಾಯಿಗಳ ಮೇಲೆ ಕೈ ಮಾಡುವಂಥ ಮಕ್ಕಳು ಇವತ್ತಿನ ಸಮಾಜದಲ್ಲಿ ಅಲ್ಲಲ್ಲಿ ಅದಾರು ಅನ್ನೋದನ್ನು ನಾವು ಹೇಳಬೇಕಾಗಿಲ್ಲ. ನಿಮಗೆಲ್ಲ ಗೊತ್ತಿದೆ. ಈ 2-3 ದಿನದ ಕೆಳಗೆ ರಾಜ್ಯಾಧ್ಯಕ್ಷರಾದಂಥ ಶಂಕರ ಬಿದರಿಯವರು ವೀರಶೈವ ಲಿಂಗಾಯತ ಸಮುದಾಯದ ಎಲ್ಲ ಒಳಪಂಗಡಗಳನ್ನು ಒಂದುಗೂಡಿಸುವಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಅವರು ಮಾಡುವಂಥ ಪ್ರಯತ್ನಕ್ಕೆ ವೀರಶೈವ ಧರ್ಮದ ಪಂಚಪೀಠಗಳು ಸಂಪೂರ್ಣವಾಗಿ ಬೆಂಬಲಿಸಿ ಆಶೀರ್ವಾದ ಮಾಡಿದಂಥ ಅನೇಕ ಘಟನೆಗಳಿಂದ ತಾವೆಲ್ಲ ಪತ್ರಿಕೆಗಳ ಮೂಲಕ ತಿಳ್ಕೊಂಡಿದ್ದೀವಿ. ಇತ್ತೀಚೆಗೆ ದಾವಣಗೆರೆಯಲ್ಲಿ ನಡೆದಂಥ ಪರಮಾಚಾರ್ಯರು ಮತ್ತು ಶಿವಾಚಾರ್ಯರ ಶೃಂಗ ಸಮ್ಮೇಳನದಲ್ಲಾಗಲಿ ಹುಬ್ಬಳ್ಳಿಯಲ್ಲಿ ನಡೆದಂಥ
ವೀರಶೈವ ಲಿಂಗಾಯತ ಏಕತಾ ಸಮಾವೇಶದಲ್ಲಾಗಲಿ ಸಮಷ್ಟಿ ಪ್ರಜ್ಞೆಯ ಚಿಂತನೆಗಳನ್ನು ಮೂಡಿಸಿದ್ದನ್ನು ತಾವೆಲ್ಲ ಗಮನಿಸಿದ್ದೀವಿ. ಆದರೂ ನಮ್ಮ ಸಮಾಜದ ಜನ ನಡೆದು ಹೋದಂಥ ತಪ್ಪುಗಳನ್ನು ಸರಿಪಡಿಸಿಕೊಂಡು ಗಟ್ಟಿಯಾದಂಥ ಹೆಜ್ಜೆಯನ್ನು ಇಡಲಿಕ್ಕೆ ಇವತ್ತು ಕೂಡ ಕೆಲವು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇಲ್ಲ. ಚೈತನ್ಯ ಕೆಜಿ ಈ ಮಕ್ಕಳು ವೇದಿಕೆ ಹೇಳೋದ್ರಿಂದ ನಿಮಗೆ ಕೊಟ್ಟಿರ್ತಕ್ಕಂಥ ಪ್ರಶಸ್ತಿ ಪತ್ರಗಳೊಂದಿಗೆ ವೇದಿಕೆಗೆ ಬಂದ ಆಶೀರ್ವಾದ. ಇದು ವಜ್ರಾಸನ ಅಂದ್ರೆ ವಜ್ರದ ಗಟ್ಟಿ ಆಗ್ಬೇಕು. ನೆಕ್ಸ್ಟ್ ಮಾರ್ಕ್ಸು